400 ಪೇರು ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ ರೂಪಾಯಿಯಂತೆ 1230ರಂತೆ ಖರೀದಿಸಲಾಯಿತು ಮತ್ತು ಅದನ್ನು 980ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಪೇರು ಹಣ್ಣುಗಳನ್ನು ಮಾರಾಟದ ಬೆಲೆಯನ್ನು ರೂಪಾಯಿಗಳಲ್ಲಿ ಕಂಡುಹಿಡಿಯಿರಿ. ನಮ್ಗೆ ಎಷ್ಟಾದ್ರೆ 400 ಪೇರು ಹಣ್ಣುಗಳದವು. ಪ್ರತಿ 100 ಡಜನ್ಗೆ ಅಂದ್ರೆ 100 ಹಣ್ಣುಗಳಿಗೆ ಅಂದ್ರೆ 1230. ಅದನ್ನೈತಲ್ಲ 400 ಪೇರು ಹಣ್ಣುಗಳಿಗೆ ಎಷ್ಟಾಯ್ತು ಅಂದ್ರೆ 400 ಪೇರು ಹಣ್ಣುಗಳಿಗೆ ಇವಾಡಿ ಜೀರೋ ಕ್ಯಾನ್ಸಲ್, 4 0 0, 4 3 12, 4 2 8 1 9, 4 1 4, 4920 ಅಂದ್ರೆ 980 ರೂಪಾಯಿ ಲಾಭದೊಂದಿಗೆ ಕೊಡತ್ತೆ ನಾನು. 980 ಅಂದ್ರೆ 0 8 2 10, 9 9 18 1 19, 4 1 5, 5900 ಆಯಿತು. 5900 400 ಹಣ್ಣುಗಳದಾಯಿತು ಅಂದರೆ ಒಂದು ಡಜನ್ಗೆ ಎಷ್ಟೊತ್ತು ಅರ್ಥ. ಇವೆರಡು ಕ್ಯಾನ್ಸಲ್ 4 1 4 3 12, 9 3 27, 5 3 15, 15 2 17, 177. ಆನ್ಸರ್ ಡಿ. ಆನ್ಸರ್ ಬಿ. 240 ಮೀಟರ್ ಮತ್ತು 410 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳನ್ನು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 80 km/h ಮತ್ತು 110 km/h ವೇಗದಲ್ಲಿ ಚಲಿಸುತ್ತವೆ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲಿನ ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಬೇಕಾಗುವ ಸಮಯವನ್ನು ನಿಮಿಷಗಳಲ್ಲಿ ಕಂಡುಹಿಡಿಯಿರಿ. ಸದ್ಯ 2 ರೈಲುಗಳನ್ನು ಒಂದೇ ದಿಕ್ಕಿನಲ್ಲಿ ಹೊಂಟವು. ಒಂದು 240 ಮೀಟರ್ ಐತಿ, ಒಂದು 410 ಮೀಟರ್ ಐತಿ. ಮೀಟರ್ ಅಂದ್ರೆ ಪ್ಲಸ್ ಮಾಡ್ಕೋಬೇಕು. ಎಷ್ಟಾಯಿತು? 400 650 ಆಯಿತು. 80 km/h ಮತ್ತು 110 km/h ವೇಗದಲ್ಲಿ ಅಂದ್ರೆ ಎರಡು ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 110 ಎಷ್ಟು ಬರುತ್ತೆ? 30 ಬರುತ್ತೆ. 30 ಅಂದ್ರೆ ಅದು km/h 5/18 ಬರುತ್ತೆ. ಇದು ಮ್ಯಾಗ ಹೋದ್ರೆ ಇಂಟು 18 ಆಗುತ್ತೆ. ಅಂದ್ರೆ ನಿಮಿಷಗಳು ಕೇಳ್ಯಾರ ನಮ್ಗೆ. ನಿಮಿಷಗಳನ್ನು 60 ಹಚ್ಕೋಬೇಕು. ಸದ್ಯ ಈ ಜೀರೋ ಕ್ಯಾನ್ಸಲ್ 6 1 6 3 3 1 3 10, 6 1 5 5 1 5 3 15, 13/10 13/10 ಅಂದರೆ ಇದು ಜೀರೋ ಮ್ಯಾಗ ಹೋದ್ರೆ ಪಾಯಿಂಟ್ನೇ ತೊಗೋಬೋದು. 1.3. ಆಪ್ಷನ್ಸ್ ಬಿ ರೈಟ್ ಆನ್ಸರ್.